ಈ ಮಣ್ಣೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ 12 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. 7 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿತ್ತು. ಇನ್ನು 5 ಸಾಮಾನ್ಯ ಸ್ಥಾನಗಳಿಗೆ 9 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಅದರಲ್ಲಿ ನಮ್ಮ ಸೀತಾರಾಮಯ್ಯ ನೇತೃತ್ವದ 5 ಜನ ಒಂದು ಸಿಂಡಿಕೇಟ್ ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು. ಆ 5 ಜನನು ಕೂಡ ಅತ್ಯಧಿಕ ಮತಗಳಿಂದ ಜಯಶಾಲಿಯಾಗಿದ್ದಾರೆ. ಇವತ್ತು ಈ ಶಾಸಕರ ಏನು ಅಭಿವೃದ್ಧಿ ಮತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಏನು ಕೆಲಸಗಳನ್ನು ನೋಡಿ ಇವತ್ತು ನಮ್ಮ ರೈತರು ಎಲ್ಲರೂ ಕೂಡ ಒಕ್ಕೊರಲಾಗಿ ಇವತ್ತು ಬಂಡೆ VSS ನಲ್ಲಿ ನಮ್ಮ ಸೀತಾರಾಮಯ್ಯ ನೇತೃತ್ವದ ತಂಡವನ್ನ, ಕಾಂಗ್ರೆಸ್ ಬೆಂಬಲಿತ ತಂಡನ ಗೆಲ್ಸ್ಕೊಟ್ಟಿದ್ದಾರೆ. ಸರ್, ಎಲ್ಲೋ ಒಂದ್ ಕಡೆ ಒನ್ ವೇ ಆಯ್ತು. ಒನ್ ವೇ ಅಂತಂದ್ರೆ ಇವತ್ತು ನಮ್ಮ ತಂಡ ಆ ರೀತಿ ಕೆಲಸ ಮಾಡ್ತು, ಆ ರೀತಿ ಸಹಕಾರ ಮಾಡಿದ್ರು. ನಮ್ಮ ಸೀತಾರಾಮಯ್ಯವರು 5 ವರ್ಷ ಇಲ್ಲಿ ಅಧ್ಯಕ್ಷರಾಗಿದ್ರು. ಹಿಂದೆ ನಮ್ಮ ಚಂದ್ರಣ್ಣವರು 5 ವರ್ಷ ಅಧ್ಯಕ್ಷರಾಗಿದ್ದು. ಆ ಟೈಮಲ್ಲಿ ಏನು ಈ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ರು. ಸಾಲಗಳನ್ನ ರೈತರಿಗೆ ಈಸಿಯಾಗಿ ಕೊಡಿಸಿದ್ರು. ಅದೇ ರೀತಿ ಮರುಪಾವತಿಗೂ ಅವ್ರನ್ನ ಹೋಗಿ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿದ್ರು. ಹಾಗಾಗಿ ರೈತರ ಜೊತೆ ಅವ್ರ ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರಿಂದ, ಅದೇ ರೈತರು ಇಲ್ಲಿ ಮತದಾರರಾಗಿದ್ದರಿಂದ ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸುಲಭವಾಗಿ ವಿಜಯ ಸಿಕ್ಕಿದೆ. ಸರ್, ಎಲ್ಲೋ ಒಂದ್ ಕಡೆ ಮೈತ್ರಿ ಪಕ್ಷದವರು 7 ರಿಂದ 8 VSS ಅನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದಕ್ಕೆ ಉದಾಹರಣೆಗಳಂದ್ರೆ ಶ್ರೀನಿವಾಸಪುರ, ಕಸಬಾ, ಆಮೇಲೆ ನಮ್ಮ ವೀರಮಾರೇಗೌಡರದು ಗಾಂಧಿ ಗ್ರಾಮ, ಆ ನಂತರ ನಮ್ಮ ನಟರಾಜು ಗೆದ್ದಿರೋ ಅಂಥದ್ದು ಅದು, ಆಮೇಲೆ ಹೊನ್ನಾರನಹಳ್ಳಿ, ಹಾಗೆ ಕೆಂಪಾಪುರ ಅಗ್ರಹಾರ, ಈಗ ನಮ್ಮದು ಗೆದ್ದಿದ್ದೀವಿ. ಮತ್ತು ಇನ್ನ ಕೆಲವು ಗೆದ್ದು ನಮಗೆ ಬೆಂಬಲ ಸೂಚುವಂಥ ಕೆಲವು VSSಗಳಿದೆ. ಇನ್ನೂ ಒಂದು 2-3 VSS ಚುನಾವಣೆ ನಡೆಯೋದು ಬಾಕಿ ಇದೆ. ಅದರಲ್ಲೂ ಕೂಡ ನಾವು ಸ್ಪರ್ಧಿಸ್ತೀವಿ. ಈ ಹಿಂದೆ ಏನಾಗಿತ್ತು, ಕಾಂಗ್ರೆಸ್ ಮುಖಂಡರು ಯಾರು ಕೂಡ ಈ ಸಹಕಾರ ಸಂಘಗಳ ಕಡೆ ಮುಖ ಮಾಡಿ ನೋಡ್ತಾ ಇರಲಿಲ್ಲ. ಈಗ ನಮ್ಮ ಶಾಸಕರು ಬಂದ ಮೇಲೆ ಎಲ್ಲ ಸಹಕಾರ ಸಂಘಗಳಲ್ಲೂ ನಾವು ಸ್ಪರ್ಧೆ ಮಾಡಿದ್ದೀವಿ. ಗೆಲುವು ಸೋಲು ಸ್ವಾಭಾವಿಕ. ಅದರಲ್ಲಿ ಈ ಮಾಡಿದಾಗ ನಾವು ಪ್ರಯತ್ನ ಬಿದ್ದಿದ್ದೀವಿ. ಪ್ರಯತ್ನದಲ್ಲಿ ಫಸ್ಟ್ ಪ್ರಯತ್ನದಲ್ಲೇ ಒಂದು 7-8 VSS ಅನ್ನು ಹಿಡಿಯಲು ಯಶಸ್ವಿ ಆಗಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಎಲ್ಲ ಇದರಲ್ಲೂ ಸ್ಪರ್ಧೆಯಲ್ಲಿ ರಿಸಲ್ಟ್ ತಗೊಳ್ಳೋ ನಿಟ್ಟಲ್ಲಿ ಪ್ರಯತ್ನ ಬೀಳ್ತೀವಿ.